ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ನಾನು ಚೆನ್ನಾಗಿದ್ದೀನಿ. ಇವತ್ತು ಶನಿವಾರ. ಇವಾಗ ಟೈಮ್ ಅಂದ್ಬಿಟ್ಟು 11:30 ಆಗಿದೆ. ಇವಾಗ ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಆಲ್ಮೋಸ್ಟ್ ಎಲ್ಲ ಕೆಲಸನೂ ಆಗಿದೆ. ಮನೆ ಕ್ಲೀನಿಂಗು ಎಲ್ಲ ಆಗಿದೆ. ಇವಾಗ ಜಸ್ಟು ಬಟ್ಟೆ ನಿನ್ನೆ ಒಂದು ಸ್ವಲ್ಪ ಬಟ್ಟೆ ವಾಶ್ ಮಾಡಿದ್ದೆ, ಅದು ಹಂಗೆ ಇತ್ತು. ಹಾಗಾಗಿ ಅದು ಫೋಲ್ಡ್ ಮಾಡ್ತಾಯಿದ್ದೆ. ಫೋಲ್ಡ್ ಮಾಡ್ತಾ ಮಾಡ್ತಾ ಎಲ್ಲನೂ ಎತ್ತು ಇಡ್ತಾ ಇದ್ದೀನಿ. ಎಲ್ಲರದ್ದು ತಿಂಡಿ ಆಯಿತಾ? ನಮ್ಮದು ಇವಾಗ ಆಯಿತು. ಪುಳಿಯೋಗರೆ ಮಾಡಿದ್ದೆ ಇವತ್ತು. ಹಾಗಾಗಿ ಚಿಕ್ಕ ಪುಳಿಯೋಗರೆ ಅಷ್ಟೇ ಮಾಡಿದ್ದಲ್ವಾ, ಹಾಗಾಗಿ ಏನೋ ಕ್ಲಿಪ್ಪಿಂಗ್ಸ್ ತಗೊಂಡು ಶೇರ್ ಮಾಡಿಲ್ಲ. ಜಸ್ಟ್ ಇವಾಗ ಸ್ನಾನ ಎಲ್ಲ ಮಾಡಿಕೊಂಡು ಬಂದುಬಿಟ್ಟು ತಿಂಡಿನೂ ತಿಂದಿದ್ದಾಯಿತು. ಇವತ್ತು ಶನಿವಾರ ಆಗಿದ್ದರಿಂದ ಮಾಮೂಲಿ ಎಲ್ಲ ಕೆಲಸ ಎಲ್ಲ ಆಗಿರುತ್ತಲ್ವ, ಹಾಗೆ ಆಗಿದೆ. ಎಲ್ಲ ಕೆಲಸನೂ ಆಗಿದೆ. ಇವಾಗ ಬಟ್ಟೆ ಎಲ್ಲ ಫೋಲ್ಡ್ ಮಾಡಿಡಬೇಕು. ಇನ್ನೊಂದು ಸ್ವಲ್ಪ ಬಟ್ಟೆ ಇದೆ, ಅದು ವಾಶ್ ಮಾಡೋಕ್ಕೆ ಹಾಕಿದ್ದೀನಿ. ಅದು ಇವಾಗ ಇನ್ನೇನು ಒಂದು 5 ಮಿನಿಟ್ಸ್ ಇದೆ. ಇದೆಲ್ಲ ಬಟ್ಟೆ ಫೋಲ್ಡ್ ಮಾಡಿ ಇಡೋ ತನಕ ಅದೂ ಡ್ರೈ ಆಗುತ್ತೆ. ಹೋಗಿ ಒಣಗಾಕ್ಬಿಟ್ಟು ಬರಬೇಕು. ಇವತ್ತು ಸ್ವಲ್ಪ ಬಿಸಿಲು ಇದೆ, ಹಾಗಾಗಿ ಒಣಗಾಕ್ಬಿಟ್ಟು ಬಂದು ಸ್ವಲ್ಪ ಹೊರಗಡೆನೂ ಹೋಗಬೇಕು. ಅದು ಹೋಗ್ಬಿಟ್ಟು ಬರ್ತೀನಿ. ಬಂದುಬಿಟ್ಟು ಆಮೇಲೆ ಮತ್ತೆ ಏನು ಮಾಡೋದು ಅಂಥೇಳಿ ಕೆಲಸ ಶೇರ್ ಮಾಡ್ತೀನಿ. ಇವತ್ತು ತುಂಬ ಕೆಲಸನೂ ಫ್ರೆಂಡ್ಸ್. ಏನೋ ಮಾತಾಡ್ತಾ ಇದ್ದೆ, ಹಾಗೇ ಫೋನ್ ಬಂದುಬಿಟ್ಟು ಹಾಗೆ ರಿಸೀವ್ ಮಾಡಿ ಫುಲ್ ಬಟ್ಟೆ ಎಲ್ಲ ಫೋಲ್ಡ್ ಮಾಡಿ ಇಟ್ಟಿದ್ದೀನಿ. ಇದು ಎಲ್ಲ ಎತ್ತಿಟ್ಕೊಂಡಿದ್ದೀನಿ ಏನೇನು ಬೇಕು ಅಂಥೇಳಿ. ಸ್ವಲ್ಪ ಪ್ಯಾಕಿಂಗ್ ಎಲ್ಲ ಮಾಡಬೇಕು. ಹಾಗಾಗಿ ಆಯಿತಾ ತಿಂಡಿ? ಬರೀ ಹೋಗಿ ಇವಾಗ ಸ್ವಲ್ಪ ಪ್ಯಾಕಿಂಗ್ ಎಲ್ಲ ಮಾಡಬೇಕು. ಆಲ್ಮೋಸ್ಟ್ ಎಲ್ಲ ಬಟ್ಟೆ ಎಲ್ಲ ಎತ್ತಿ ಇಟ್ಕೊಂಡಿದ್ದೀನಿ. ನೋಡೋಣ ಏನೇನು ಪ್ಯಾಕ್ ಮಾಡ್ತೀನಿ ಅಂಥೇಳಿನೋ ಗೊತ್ತಿಲ್ಲ. ಇಟ್ಕೋಬೇಕು. 4 ಡೇಸ್ಗೆ ಸ್ವಲ್ಪ ಊರಿಗೆ ಹೋಗ್ತಾ ಇದ್ದೀವಿ. ಹಾಗಾಗಿ ಬಟ್ಟೆ ಎಲ್ಲ ಫೋಲ್ಡ್ ಮಾಡಿ ಅಂದರೆ ಆಲ್ಮೋಸ್ಟ್ ನಂದೆಲ್ಲ ಎತ್ತಿಟ್ಟಿದ್ದೀನಿ. ನನ್ನ ಹಸ್ಬೆಂಡ್ದು ಎತ್ತಿಟ್ಕೊಂಡಿದ್ದೀನಿ. ಇನ್ನು ನನ್ನ ಮಗಳದು ನೈಟ್ ವೇರ್ ಎಲ್ಲ ಎತ್ಕೊಂಡಿದ್ದೀನಿ. ಇನ್ನು ಹಬ್ಬಕ್ಕೆ ಬೇಕಾಗಿರೋ ಬಟ್ಟೆಗಳು, ಆಮೇಲೆ ಔಟ್ಸೈಡ್ ಹೋಗೋ ಬಟ್ಟೆ ಒಂದು ಸ್ವಲ್ಪ ಎಲ್ಲ ಡಿವೈಡ್ ಮಾಡಬೇಕು. ಇನ್ನೂ ಮಾಡಿಲ್ಲ. ಹಾಗಾಗಿ ಇವಾಗ ಸ್ವಲ್ಪ ಬಟ್ಟೆ ಎಲ್ಲ ಹಾಕೊಂಡ್ಬಂದು ನಾನು ಸ್ವಲ್ಪ ಹೊರಗಡೆ ಹೋಗ್ಬಿಟ್ಟು ಬಂದು ಆಮೇಲೆ ಮತ್ತೆ ಏನೇನು ಮಾಡ್ತೀನಿ ಅಂಥೇಳಿ ಶೇರ್ ಮಾಡ್ತೀನಿ. ಬಟ್ಟೆ ಯಾವ ಥರ ಪ್ಯಾಕ್ ಮಾಡ್ಕೊತೀನಿ ಅಂಥೇಳಿನೂ ಶೇರ್ ಮಾಡ್ತೀನಿ. ಚಿಕ್ಕ ಬ್ಯಾಗಲ್ಲಿ ಪ್ಯಾಕ್ ಮಾಡ್ಕೊತೀನಿ. ನಾನು ತುಂಬ ಚೆನ್ನಾಗಿ ಪ್ಯಾಕ್ ಮಾಡ್ಕೊತೀನಿ. ಹಾಗಾಗಿ ನಿಮ್ಮ ಜೊತೆನೂ ಸ್ವಲ್ಪ ಶೇರ್ ಮಾಡ್ತೀನಿ, ಸರಿನಾ? ಮತ್ತು ಆಮೇಲಿಂದ ಮತ್ತೆ ಬ್ಲಾಗ್ ಕಂಟಿನ್ಯೂ ಮಾಡ್ತೀನಿ. ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್. ಇವಾಗ ಟೈಮ್ ಬಂದುಬಿಟ್ಟು ಎಷ್ಟಾಗಿದೆ ಅಂತ ಹೇಳೋಕ್ಕೆ ಆಗಲ್ಲ. 4 ಗಂಟೆ ಆಗಿದೆ. ಇವಾಗ ಸಂಜೆ 4 ಗಂಟೆ. ಬೆಳಿಗ್ಗೆ ಸ್ಟಾರ್ಟ್ ಮಾಡಿರೋದು ನಾನು ಮೇ ಬಿ 12 ಗಂಟೆ ಏನೋ ಆಗಿತ್ತೇನೋ, ಆವಾಗ ಬ್ಲಾಗ್ ಸ್ಟಾರ್ಟ್ ಮಾಡಿದ್ದೆ. ಮಾಡೋಕ್ಕೆ ಆಗಿಲ್ಲ ನನಗೆ. ಒಂದು ಸ್ವಲ್ಪ ಡಿಮಾರ್ಟಿಗೆಲ್ಲ ಹೋಗಬೇಕಾಗಿತ್ತು. ಹಾಗಾಗಿ ನಿನ್ನೆ ಮರ್ತಿದ್ದು ಒಂದು ಸ್ವಲ್ಪ ಸಾಮಾನೆಲ್ಲ ತರೋದು. ಅದು ಇವಾಗ ಹೋಗಿ ತೊಗೊಂಬಂದಿರೋದಾಯಿತು. ತೊಗೊಂಬಂದು ಆಮೇಲೆ ಏನು ಮಾಡಿದೆ, ಊಟ ಮಾಡಿದೆ. ಅನ್ನ ಮಾಡಿ ಮೊಸರು ಸಾಂಬಾರು ಮಾಡಿ ಊಟ ಮಾಡಿ ಆಮೇಲೆ ನನ್ನ ಮಗಳಿಗೆ ಒಂದು ಸ್ವಲ್ಪ ಬರೆಸೋದಿತ್ತು, ಅದು ಬರೆಸ್ಬಿಟ್ಟು ಆಮೇಲೆ ನನ್ನ ಮಗಳಿಗೆ ಹೋಗಿ ಅಬಾಕ ಕ್ಲಾಸಿಗೆ ಹೋಗಿ ಬಿಟ್ಬಿಟ್ಟು ಬಂದೆ. ಇವತ್ತು ಅಬಾಕ ಕ್ಲಾಸ್ ಇದೆ, ಹಾಗಾಗಿ ಸ್ವಲ್ಪ ವರ್ಕ್ ಇತ್ತು, ಅದೆಲ್ಲ ಬರೆಸ್ಬಿಟ್ಟು ಬಂದು ಇವಾಗ ಜಸ್ಟ್ 5 ಮಿನಿಟ್ಸ್ ಆಯಿತು ಬಂದು. ಮಳೆ ಬೇರೆ ಜೋರಾಗಿ ಆಗ್ತಾಯಿತ್ತಪ್ಪ, ಸಖತ್ ಜೋರಾಗಿ ಮಳೆ ಬರ್ತಾಯಿತ್ತು. ನೆಂದೇ ಹೋಗ್ಬಿಟ್ಟಿದೆ. ಬಂದುಬಿಟ್ಟು ಪ್ಯಾಂಟೆಲ್ಲ ನೆಂದೋಗಿತ್ತು, ಹಾಗಾಗಿ ಪ್ಯಾಂಟ್ ಬಿಚ್ಚದೆ ಟಾಪ್ ಹಾಕ್ಕೊಂಡು ಹೋಗಿದ್ದೆ. ಟೀ ಶರ್ಟ್ ಅದು ನೆಂದೋಗಿತ್ತು, ಹಾಗಾಗಿ ಇವಾಗ ಬಂದುಬಿಟ್ಟು ಮತ್ತೆ ಟೀ ಶರ್ಟ್ ಹಾಕ್ಕೊಂಡೆ. ಇವಾಗ ಆವಾಗಲೇ ಹೋಗೋಕೆ ಮುಂಚೆನೇ ಸ್ವಲ್ಪ ಬಟ್ಟೆ ಎಲ್ಲ ಎತ್ತಿಟ್ಟಿದ್ದೆ. ಇಲ್ಲಿ ಕಾಣ್ತಾ ಇದೆ, ನಾನು ನಿಮಗೆ ಕಾಣ್ತಾ ಇದೆ ಅಂದ್ಕೊಂಡಿದ್ದೀನಿ. ಇಲ್ಲಿ ಫುಲ್ ಎಲ್ಲ ಬಟ್ಟೆ ಎಲ್ಲ ಎತ್ತಿ ಇಟ್ಟಿದ್ದೀನಿ. ಇದೆಲ್ಲ ಕಬೋರ್ಡಿಂದ ಬಟ್ಟೆ ತೆಗ್ದಿರೋದು, ಫೋಲ್ಡಿಂಗೇ ಇದೆ. ಇವಾಗ ನಾನು ಬೇಗ ಬಟ್ಟೆಗಳೆಲ್ಲ ಬ್ಯಾಗಲ್ಲಿ ಜೋಡಿಸ್ಬೇಕು. ಚಿಕ್ಕ ಬ್ಯಾಗು ಇಲ್ಲಿ ತೋರಿಸ್ತೀನಿ ನಿಮಗೆ. ಈ ಬ್ಯಾಗಲ್ಲಿ ನಾನು ಇವಾಗ ಎಲ್ಲ ಪ್ಯಾಕ್ ಮಾಡ್ತಾ ಇದ್ದೀನಿ. ಇಲ್ಲಿ 5 ಮಿನಿಟ್ಸ್ ಸ್ಕ್ರೀನ್ ಹಾಕ್ಬಿಡ್ತೀನಿ. ಅಲ್ಲಿ ಅಪೋಸಿಟ್ ಎಲ್ಲ ಕಾಣ್ತಾ ಇದೆ, ಹಾಗಾಗಿ ಯಾಕಂದರೆ ಅಲ್ಲೆಲ್ಲ ಯಾರಾದರೂ ಬಂದರೆ ಸುಮ್ಮನೆ ಅದೇ ನಮಗೆ ವೀಡಿಯೋದಲ್ಲಿ ಕಾಣ್ತಾ ಇರುತ್ತೆ. ಗ್ಲಾಸ್ ಇರೋದ್ರಿಂದ ಬೇಗ ಕಾಣುತ್ತೆ, ಹಾಗಾಗಿ ಬೇಡ ಅಂಥೇಳಿ ಇವಾಗ ಈ ಬ್ಯಾಗಲ್ಲಿ ಹಿಂಗೆ ಇಟ್ಕೊಂಡು ಹೋಗ್ಬೋದು. ಜಸ್ಟ್ ನಾವು ಹೋಗ್ತಾ ಇರೋದು 3 ಡೇಸ್ಗೆ. ಸಂಡೇ, ಮಂಡೇ, ಟ್ಯೂಸ್ಡೇ ನೈಟ್ ಮತ್ತೆ ರಿಟರ್ನ್ ಬರ್ತೀನಿ. ಹಾಗಾಗಿ ಸಂಡೇ, ಮಂಡೇ ಟ್ಯೂಸ್ಡೇಗೆ ಅಷ್ಟೊಂದೇನೇ ಇರಲ್ಲ. ಯಾಕಂದರೆ ನಾನಿವಾಗ ಎಲ್ಲಾದರೂ ಹೋಗ್ತಾ ಇದ್ದೀವಿ ಅಂದರೆ ಎಲ್ಲರೂ ಅಷ್ಟೇ, ನಾನು ಅನ್ನೋದಿಲ್ಲ, ಎಲ್ಲರೂ ಅಷ್ಟೇ. ಏನಂದರೆ
ಹೋಗ್ತಾ ಇದ್ದೀವಿ ಅಂದರೆ ಮಕ್ಕಳನ್ನ ಕರ್ಕೊಂಡು ಹೋಗ್ತಾ ಇದ್ದೀವಿ ಅಂದರೆ ಅವ್ರ ಮಕ್ಳ ಬಟ್ಟೆ 1-2 ಜೊತೆ ಎಕ್ಸ್ಟ್ರಾ ಹಾಕ್ಕೊಳ್ಳೇಬೇಕಾಗುತ್ತೆ. ನಮ್ದು ಹೆಂಗೋ ಅಡ್ಜಸ್ಟ್ ಮಾಡ್ಕೊಂಡ್ಬಿಡ್ತೀವಿ, ಮಕ್ಳದು ಬೇಕಾಗುತ್ತೆ. ಹಾಗಾಗಿ ನಾನೇನು ಮಾಡ್ತೀನಿ ಗೊತ್ತಾ, ಈ ಥರ ಫ್ರೆಂಡ್ಸ್, ನಾನಿದು ಇವಾಗ ವಾಯ್ಸ್ ಓವರಲ್ಲಿ ಹೇಳ್ತಾ ಇದ್ದೀನಿ. ಯಾಕಂದರೆ ಸ್ವಲ್ಪ ಔಟ್ಸೈಡು ಸೌಂಡ್ ಬಂತು. ನಾನು ಬ್ಲೂಟೂತ್ ಹಾಕ್ಕೊಂಡಿದ್ರೂ ತುಂಬ ಸೌಂಡ್ ಬರ್ತಾಯಿತ್ತು. ಹಾಗಾಗಿ ವಾಯ್ಸ್ ಓವರಲ್ಲಿ ಹೇಳ್ತಾ ಇದ್ದೀನಿ. ಇವಾಗ ಎಲ್ಲ ಫೋಲ್ಡ್ ಮಾಡಿ ಇಡ್ತಾ ಇದ್ದೀನಿ. ಆಮೇಲೆ ನಮಗೆ ಯಾವ್ದಾವ್ದು ಬಟ್ಟೆ ಬೇಕು ಅದೆಲ್ಲ ಹಿಂದೆ ಮುಂದೆ ಇಟ್ಕೋತೀನಿ. ಯಾಕಂದರೆ ಹಬ್ಬಕ್ಕೆ ಬೇಕಾಗಿರೋ ಬಟ್ಟೆ, ಹಬ್ಬಕ್ಕೆ ಹೋಗ್ತಾ ಇರೋದ್ರಿಂದ ಹಬ್ಬಕ್ಕೆ ಹೋಗೋ ಬಟ್ಟೆ, ಅಲ್ಲಿ ಹಾಕ್ಕೊಳ್ಳೋ ಬಟ್ಟೆ, ನೈಟ್ ವೇರು ಎಲ್ಲಾದರೂ ಹೋಗ್ಬೇಕಾದ್ರೆ ಅದೆಲ್ಲ ಜೋಡಿಸಿ ಇಡ್ತಾ ಇದ್ದೀನಿ ಅಂತ ಹೇಳ್ತಾ ಇರೋದು ಅಷ್ಟೇ. ಇವಾಗ ಇದು ಬನ್ನಿ ಬೇಗ ಫೋಲ್ಡ್ ಮಾಡಿ ಇಡೋಣ. ಇಟ್ಬಿಟ್ಟು ಆಮೇಲೆ ಮತ್ತೆ ನೋಡೋಣ ಯಾವ ಥರ ಇಡ್ತೀನಿ ಅಂತೇಳಿ ಶೇರ್ ಮಾಡ್ತೀನಿ. ಫ್ರೆಂಡ್ಸ್, ಇವಾಗ ಒಂದು ಸ್ವಲ್ಪ ಸ್ಪೀಡಾಗಿ ಇಟ್ಟಿದ್ದೀನಿ. ಯಾಕಂದರೆ ಇವತ್ತಿನ ಬ್ಲಾಗ್ ಬರೀ ಪ್ಯಾಕಿಂಗ್ ಬ್ಲಾಗ್ ಆಗಿದೆ, ಬೇರೆದೇನೋ ನಿಮ್ಮ ಜೊತೆ ಶೇರ್ ಮಾಡೋಕ್ಕಾಗಿಲ್ಲ. ಇದು ಪ್ಯಾಕಿಂಗ್ ಮಾಡಿಕೊಂಡೆ ತುಂಬ ಲೇಟ್ ಆಯಿತು. ಆಮೇಲೆ ನನಗೂ ಸ್ವಲ್ಪ ಟೈಮು ಲೇಟ್ ಆಗಿದ್ದರಿಂದ ನಾನು ಅದಕ್ಕೇ ವಾಯ್ಸ್ ಓವರ್ ಕೊಡ್ತಾಯಿದ್ದೆ. ವಾಯ್ಸ್ ಓವರ್ ಕೊಡ್ತಾ ಅದು ವಾಯ್ಸಲ್ಲಿ ಹಂಗೆ ಮಾತಾಡ್ತಾ ಇದ್ದೆ, ಚೆನ್ನಾಗಿ ಕೇಳಿಸ್ತಾ ಇದ್ದಕ್ಕಿಲ್ಲ. ಹಾಗಾಗಿ ಸ್ವಲ್ಪ ವಾಯ್ಸ್ ಓವರ್ ಕೊಡ್ತಾ ಇದ್ದೀನಿ. ಇದು ಫುಲ್ ಬ್ಲಾಗ್ ಆಗಿತ್ತು, ಪ್ಯಾಕಿಂಗ್ ಬ್ಲಾಗ್ ಆಗಿತ್ತು. ನೆಕ್ಸ್ಟ್ ಬ್ಲಾಗು ನಾವು ಊರಿಗೆ ಹೋಗೋದು, ಆಮೇಲೆ ನಾನು ಯಾವ ಥರ ಅಡುಗೆ ಮಾಡ್ಕೊಂಡಿದ್ದೀನಿ ಅಂತ ಅದು ನೆಕ್ಸ್ಟ್ ಬ್ಲಾಗಲ್ಲಿ ಶೇರ್ ಮಾಡ್ತೀನಿ. ಇದೇ ಬ್ಲಾಗಲ್ಲಿ ಹಾಕೋಣ ಅಂದ್ಕೊಂಡಿದ್ದೆ. ನನಗೆ ಸ್ವಲ್ಪ ಎಡಿಟಿಂಗ್ ಮಾಡೋಕ್ಕೆ ಸ್ವಲ್ಪ ಪ್ರಾಬ್ಲಮ್ ಆಗುತ್ತೆ ಅಂಥೇಳಿ ನಾನು ಈ ವ್ಲಾಗ್ ಎಂಡ್ ಮಾಡಿಬಿಟ್ಟು ನೆಕ್ಸ್ಟ್ ವ್ಲಾಗಲ್ಲಿ ಮತ್ತೆ ನಾನು ಸಂಜೆಯಿಂದ ಮತ್ತೆ ವ್ಲಾಗ್ ಕಂಟಿನ್ಯೂ ಮಾಡಿದ್ದೀನಿ. ಆ ವ್ಲಾಗಲ್ಲಿ ಇಂಟ್ರೆಸ್ಟ್ ಇದ್ದರೆ ನೋಡ್ಬೋದು, ಸರಿನಾ? ಇದು ನಾನು ಏನೇನು ಹೇಳ್ತಾ ಇದ್ದೆ ಮರ್ತೋಗ್ಬಿಟ್ಟೆ. ವಾಯ್ಸ್ ಓವರ್ ಕೊಡೋದು 2 ದಿವಸ ಆಗಿದೆ. ಅದಕ್ಕೇ 2 ದಿವಸ ಆಗಿದ್ದರಿಂದ ನಾನು ಏನು ಹೇಳಿದೆ ಅಂತ ನಿಜವಾಗ್ಲೂ ನನಗೆ ನೆನಪಿಲ್ಲ. ಸಾರಿ. ನೆಕ್ಸ್ಟ್ ವ್ಲಾಗಲ್ಲಿ ಹೇಳ್ತಾ ಇರ್ತೀನಿ. ಇವಾಗ ನೋಡೋಣ, ಅದು ವಾಯ್ಸಲ್ಲಿ ಕೇಳ್ಕೊಂಡು ಮಾಡೋಣ ಅಂದ್ಕೊಂಡೆ. ಇದು ಎಲ್ಲ ಬಟ್ಟೆ ತೊಗೊಂಡಿದ್ದೀನಿ ಅಂತೆ. ಸರಿ ಇದೆಲ್ಲ ನಾನು ಹೊಸ ತೊಗೊಂಡಿದ್ದೀನಿ ಅಂತ ಹೇಳಿದ್ದು. ತುಂಬ ದಿವಸ ಆಯಿತು ತೊಗೊಂಡು. ಹಾಗಾಗಿ ಇವಾಗ ತೊಗೊಂಡು ಹಾಕ್ಕೋತಾ ಇದ್ದೀನಿ. ನನಗೆ ಹಾಕೊಳ್ಳೋಕ್ಕೆ ಟೈಮೇ ಇದ್ದಕ್ಕಿಲ್ಲ. ಅದೆಲ್ಲ ಹೊಸ ತೊಗೊಂಡೆ ಅಂತ ಹೇಳಿದೆ. ನನ್ನ ಮಕ್ಕಳದು ಅಷ್ಟೇ, ಎಲ್ಲ ಹೊಸ ಬಟ್ಟೆ ತೊಗೊಂಡಿದ್ದೀನಿ. ಅದು ನಿಮ್ಮ ಜೊತೆ ಶೇರ್ ಮಾಡೋಕ್ಕೂ ಆಗಿಲ್ಲ. ಕೆಲವಷ್ಟು ಮೀಶೋದಲ್ಲಿ ತೊಗೊಂಡೆ, ಕೆಲವಷ್ಟು ಶಾಪಲ್ಲಿ ತೊಗೊಂಡೆ. ಶೇರ್ ಮಾಡೋಣ ಅಂದ್ಕೊಂಡಿದ್ದೆ, ಮರ್ತೋಗ್ಬಿಟ್ಟೆ. ಇವತ್ತೇ ಮಾಡಿಬಿಟ್ಟು ಮತ್ತೆ ನನಗೆ ಎಕ್ಸ್ಟ್ರಾ ಬ್ಲಾಗ್ ಹೋಗುತ್ತೆ. ಹಾಗಾಗಿ ಅದೇ ಒಂದು ಬ್ಲಾಗ್ ಆಗೋದು. ಅದಕ್ಕೆ ನಾನು ಅದೇನು ಶೇರ್ ಮಾಡೋಕ್ಕೆ ಹೋಗಿಲ್ಲ. ನೆಕ್ಸ್ಟು ಶಾಪಿಂಗ್ ಬ್ಲಾಗ್ ಯಾವಾಗಾದ್ರೂ ಮಾಡ್ತೀನಲ್ವ, ಆವಾಗ ಶಾಪಿಂಗ್ ಬ್ಲಾಗು ಅದು ನಿಮ್ಮ ಜೊತೆ ಶೇರ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಇವಾಗ ತಡ ಮಾಡೋದು ಬೇಡ, ಪ್ಯಾಕಿಂಗ್ ಮಾಡ್ತೀನಿ. ಇವಾಗ ಸ್ವಲ್ಪ ಮ್ಯೂಸಿಕ್ ಆ್ಯಡ್ ಮಾಡ್ತೀನಿ, ಸರಿನಾ? ಫ್ರೆಂಡ್ಸ್, ಏನು ಗೊತ್ತಾ, ತುಂಬ ಕನ್ಫ್ಯೂಸ್ ಆಗ್ತಾ ಇದ್ದೀನಿ. ಯಾವ್ದೇನು ಇಕ್ಕೋಬೇಕು ಅಂತೇಳಿ. ನೋಡಿ, ಇದೇ ಫಸ್ಟ್ ಸರಿ ನನಗೆ ಇಷ್ಟು ಕನ್ಫ್ಯೂಸ್ ಆಗ್ತಾ ಇರೋದು. ಏನು ಮಾಡಬೇಕು ಅಂತ ಗೊತ್ತಾಗ್ತಾನೆ ಇಲ್ಲ. ಕನ್ಫ್ಯೂಸ್ ಮಾಡ್ಕೋತಾ ಇದ್ದೀನಿ, ಹಾಕೋತಾ ಇದ್ದೀನಿ, ಮತ್ತೆ ತೆಗಿತಾ ಇದ್ದೀನಿ. ಅದಕ್ಕೆ ಕನ್ಫ್ಯೂಸ್ ಆಗಿಬಿಟ್ಟು ಕಟ್ ಮಾಡಿದೆ ಬ್ಲಾಗು. ಹಾಕ್ಕೊಂಡಿದ್ದೀನಿ. ಇವಾಗ ಸರಿ ಹೋಗುತ್ತೆ. ಹಾಕ್ಕೊಂಡಿದ್ದೀನಿ. ಎಲ್ಲ ಹಾಕ್ಕೊಂಡಿದ್ದೀನಿ. ಇದೊಂದು ಜೊತೆ ಅವ್ರದ್ದು ನಿಜವಾಗ್ಲಪ್ಪ ಇತ್ತು ನನಗೆ. ಏನು ಗೊತ್ತಾ, ನಾನು ಏನಕ್ಕೆ ಕನ್ಫ್ಯೂಸ್ ಆಗ್ತಾ ಇದ್ದೀನಿ ಅಂದರೆ, ನಾನು ಎಲ್ಲೂ ಹೋಗಲ್ಲ ಅಂದರೆ ಯಾವುದಾದ್ರೂ ಒಂದು ಜೊತೆ ಬಟ್ಟೆ ತೊಗೊಂಡು ಹೋಗ್ಬಿಡ್ಬೋದು ಹೆಂಗೋನೋ. ಇವಾಗ ಇಲ್ಲಿಂದ ಹೋದ ತಕ್ಷಣ ಆಮೇಲೆ ಅಲ್ಲಿ ಹೋಗಬೇಕು, ಎಲ್ಲಾದರೂ ಹೋಗಬೇಕು ಅಂತ ಪ್ಲ್ಯಾನ್ ಮಾಡಿದ್ಮೇಲೆ ಆಮೇಲೆ ಅಯ್ಯೋ, ನಾನು ಅದು ಬಟ್ಟೆ ತರಬೇಕಾಗಿತ್ತು, ಅದು ಚೆನ್ನಾಗಿ ಕಾಣ್ತೈತೇನೋ, ಇದು ಚೆನ್ನಾಗಿ ಕಾಣ್ತೈತೇನೋ, ಇದೇ ಕನ್ಫ್ಯೂಸ್ ಆಗುತ್ತೆ. ಹಾಗಾಗಿ ಸ್ವಲ್ಪ ಟೆನ್ಷನ್ ಆಗ್ತಾ ಇದೆ ಅಷ್ಟೇ. ಲಾಸ್ಟಿಗೆ ನೋಡ್ಕೋತೀನಿ. ಇವಾಗೆಲ್ಲ ಇಕ್ಕೋತೀನಿ ಬೇಗ. ನೈಟ್ ವೇರ್ಸ್ ಎಲ್ಲ ಹಾಕ್ಕೋತೀನಿ. ಬೇಗ ಹಾಕಿ ಪ್ಯಾಕ್ ಮಾಡಿಬಿಟ್ಟು ಆಮೇಲೆ ಇನ್ನೂ ಇದು ಹಾಕ್ಕೊಂಡಿಲ್ಲ, ಏನಪ್ಪ, ಇನ್ನು ನಮ್ಮದು ಇದಿರ್ತಾವಲ್ಲ, ಏನು ಅಂತ ಇದೆ, ಈ ಟೆನ್ಷನಿಂದ ಏನು ಮಾತಾಡ್ತಾ ಇದ್ದೀನಿ ಅಂತ ನನಗೆ ಬರ್ತಾನೆ ಇಲ್ಲ. ನಮ್ಮದು ಆಕ್ಸೆಸರೀಸ್ ಏನೂ ಹಾಕ್ಕೊಂಡಿಲ್ಲ ಇನ್ನು. ನಾನು ಏನೂ ಹಾಲೆ ಏನೂ ತಗೊಳ್ಳೋದಿಲ್ಲ. ಜಸ್ಟು ಸ್ಟಿಕ್ಕರ್ಸು ಅವೆಲ್ಲ ಇರ್ತಾವಲ್ವ, ಅದೆಲ್ಲ ತೊಗೋಬೇಕು ಅಷ್ಟೇ. ಇದು ಏನಕ್ಕೆ ಅಂದರೆ, ಇದು ಗೋಲ್ಡ್ ವೇರ್ ಮಾಡೋದ್ರಿಂದ ಏನಕ್ಕೆ ಅವೆಲ್ಲ ಅಲ್ವಾ. ಗೋಲ್ಡ್ ವೇರ್ ಮಾಡ್ತೀನಿ ತುಂಬಾ. ಆಮೇಲೆ ಗೋಲ್ಡ್ಗಳು ಹಾಕ್ಕೊಳ್ಳೋದ್ರಿಂದ
ಇದೆಲ್ಲ ಸುಮ್ಮನೆ ತೊಗೊಂಡು ವೇಸ್ಟು ಅಂಥೇಳಿ ಪ್ಲ್ಯಾನ್ ಮಾಡಿದ್ದೀನಿ. ನಿಮಗೆ ಕಾಣ್ತಾ ಇಲ್ಲ ಅಂದ್ಕೊಂಡಿದ್ದೀನಿ ನಾನು. ಕಾಣ್ತಾ ಇದೆಯಾ ನಾನು ಯಾವ ಥರ ಬ್ಲಾಗ್ ಮಾಡ್ತಾ ಇದ್ದೀನಿ ಅಂತ, ಯಾವ ಥರ ಯಾರೂ ಇಲ್ಲ ನಮ್ಮ ಮನೇಲಿ, ಅದಕ್ಕೆ ನಾನೇ ಮಾಡಬೇಕು. ನನ್ನ ಹಸ್ಬೆಂಡ್ ಆಫೀಸ್ಗೆ ಹೋಗೋರೆ, ಆಮೇಲೆ ನನ್ನ ಮಗಳು ಅವಾಗ ಕ್ಲಾಸಿಗೆ ಹೋಗಿದ್ದಾಳೆ. ಈ ನಾನು ಒಬ್ಬಳೇ ಆಗಿರೋದ್ರಿಂದ ಎಲ್ಲನೂ ಇದು ಟೀ ಶರ್ಟ್ ನೋಡ್ತಾ ಇದ್ದೆ ಅವಳು, ಹಾಗಾಗಿ ಟೀ ಶರ್ಟ್ ಅಂದೆ. ಇದ್ರಲ್ಲಿ ಹಾಕಿ ಇವಾಗ ಇದು ಈ ಥರ ಪ್ಯಾಕ್ ಮಾಡ್ತಾ ಇದ್ದೀನಿ ನೋಡಿ. ಇಷ್ಟು ಹಾಕಿದೆ ಇವಾಗ ಬಟ್ಟೆಗಳು ಅಂತಿದ್ದೀರಾ. ಇನ್ನು ಟವಲ್ಸ್ ಎಲ್ಲ ತೊಗೋಬೇಕು, ಇನ್ನು ಬಟ್ಟೆಗಳು ಹಾಕ್ಕೋಬೇಕು. ಅಷ್ಟಿದೆ, ಹಾಕೋತೀನಿ. ಇದರಲ್ಲಿ ಏನಕ್ಕೆ ಹಾಕೋತಾ ಇದ್ದೀನಿ ಅಂತ ಹೇಳಿದರೆ, ಏನಂದರೆ ಹೆಲ್ಪ್ ಆಗುತ್ತೆ, ಎತ್ಕೊಂಡು ಹೋಗೋಕ್ಕೆ ಒಂದು ಸ್ವಲ್ಪ ಕಷ್ಟ ಆಗುತ್ತೆ. ಹಾಗಾಗಿ ಇದು ಹ್ಯಾಂಡ್ ಖರ್ಚಿಪ್ಗಳು ಸ್ವಲ್ಪ ಜಾಸ್ತಿನೇ ತೊಗೋತೀನಿ ನಾನು. ಹ್ಯಾಂಡ್ ಖರ್ಚಿಪ್ಗಳು ಸ್ವಲ್ಪ ಜಾಸ್ತಿ ತೊಗೊಂಡಿದ್ದೀನಿ. ಆಮೇಲೆ ಇವೆಲ್ಲ ಸ್ವಲ್ಪ ಚಿಕ್ಕ ಪುಟ್ಟ ಬಟ್ಟೆಗಳು, ಇವೆಲ್ಲ ಹೇಳೋದಿಲ್ಲ ಆ ಥರ ಬಟ್ಟೆಗಳು ಇವೆಲ್ಲನೂ. ಇದಾಯಿತು. ಇವಾಗ ನಾನು ಬಂದುಬಿಟ್ಟು ನಂದು ಆಕ್ಸೆಸರೀಸ್ ಎಲ್ಲ ಹಾಕ್ಕೊಂಡು ಬಾಕ್ಸಲ್ಲಿ ಹಾಕ್ಕೊಂಡು ಬಂದುಬಿಟ್ಟು ಏನೇನು ಹಾಕ್ಕೊಂಡಿದ್ದೀನಿ ಅಂತೇಳಿ ಒಂದು ಚಿಕ್ಕ ಕ್ಲಿಪ್ಪಿಂಗ್ಸು ನಿಮ್ಮ ಜೊತೆ ಶೇರ್ ಮಾಡ್ತೀನಿ, ಸರಿನಾ? ಇವಾಗ ಫುಲ್ ಪ್ಯಾಕಿಂಗ್ ಆಗಿದೆ. ಟವಲ್ಸ್ ತೊಗೋಬೇಕು. ಅಮ್ಮ ಮನೆಗೆ ಹೋಗ್ತಾ ಇದ್ದೀನಲ್ವಾ, ಅಮ್ಮ ಮನೇಲೂ ಇರುತ್ತೆ ಟವಲ್ಸು. ಆದ್ರೂ ನಾವಿಲ್ಲಿ ತಗೊಂಡು ಹೋಗ್ಬೇಕಲ್ವಾ, ನಮ್ಮ ಕರ್ತವ್ಯ ನಾವು ಮಾಡಬೇಕು ಅಲ್ವಾ. ಹಾಗಾಗಿ ತಗೊಂಡು ಹೋಗ್ತೀನಿ. ಒಂದು 2 ಟವಲ್ಸ್ ತಗೊಂಡು ಹೋಗ್ತೀನಿ. ಈ ಥರ ತಗೊಂಡು ಹೋಗ್ತೀನಿ, ಯಾಕಂದರೆ ಅಲ್ಲಿ ಜಾಗ ಇಲ್ಲ. ಹಾಗಾಗಿ ಇವಾಗ ಇದು ಸ್ವಲ್ಪ ಅಡ್ಜಸ್ಟ್ ಮಾಡಬೇಕು. ಇನ್ನೊಂದು ಬ್ಯಾಗು ಆಗುತ್ತೆ, ಅದು ಆಗುತ್ತೆ. ಅದು ಇನ್ನೊಂದು ಆಗುತ್ತೆ. ಹಾಗಾಗಿ ಅದು ಇನ್ನೊಂದರಲ್ಲಿ ಏನು ಇಡ್ತೀನಿ ಅಂತೇಳಿ ತೋರಿಸ್ತೀನಿ. ಇದರಲ್ಲಿ ಇನ್ನೂ ಸ್ವಲ್ಪ ಬಟ್ಟೆ ಹಾಕಬೇಕು. ನನ್ನ ಹಸ್ಬೆಂಡ್ದು ಟೀ ಶರ್ಟ್ಸ್ ಎಲ್ಲ ಹಾಕಬೇಕು. ಹಾಗಾಗಿ ಜಾಗ ಬೇಕು ನನಗೆ. ದೊಡ್ಡ ಸೂಟ್ಕೇಸ್ ಇದೆ, ಟ್ರಾಲಿ ಥರ ಇರುತ್ತಲ್ವ, ಅದಿದೆ. ಸುಮ್ಮನೆ ಏನಕ್ಕೆ ಬಸ್ಸಿಗೆ ಹೋಗೋದ್ರಿಂದ ಅದೆಲ್ಲ ಏನಕ್ಕೆ ಹಿಂಸೆ ಮಾಡ್ಕೋಬೇಕು, ಏನಕ್ಕೆ ಅಲ್ವಾ? ಅದಕ್ಕೇನೆ ಅದಕ್ಕೆ ತೊಗೊಂಡಿಲ್ಲ. ಅದು ಬೇಡ ಅಂಥೇಳಿ ಏನಕ್ಕೆ ಐರನ್ ಮಾಡಿದ್ದೀನ, ಐರನ್ ಮಾಡಿ ಇಟ್ಟಿರೋದೇ ಟೀ ಶರ್ಟು ನೋಡ್ತಾ ಇದ್ದೀನಿ. ಅಮ್ಮ ಮನೆಗೆ ಹೋಗಿ ಅಲ್ಲೇ ಐರನ್ ಮಾಡಿಕೊಡ್ತೀನಿ. ಹಾಕೋವಾಗ ಐರನ್ ಮಾಡಿಬಿಟ್ಟು ಹಾಕ್ಕೊಳ್ಳೋಣ ಅಂದ್ಕೊಂಡು. ಏನು ಇವಾಗ ಇದು ಫುಲ್ ಪ್ಯಾಕ್ ಮಾಡಿಬಿಟ್ಟು ಸರಿ ಹಾಕ್ಕೊಂಡು ಬಂದು ಆಮೇಲೆ ಮತ್ತೆ ಬ್ಲಾಗ್ ಕಂಟಿನ್ಯೂ ಮಾಡ್ತೀನಿ, ಸರಿನಾ? ಇಲ್ಲೆಲ್ಲ ತಗೊಂಬಂದೆ. ಇವಾಗ ನನಗೆ ಏನೇನು ಬೇಕು ಸಿಂಪಲಾಗಿ ಸ್ಟಿಕ್ಕರು, ಆಮೇಲೆ ಸ್ವಲ್ಪ ಬಳೆ, ಆಮೇಲೆ ಫೌಂಡೇಶನು, ಆ ಥರದ್ದು ಒಂದು ಸ್ವಲ್ಪ ತೊಗೊಂಡಿದ್ದೀನಿ. ಸ್ವಲ್ಪನೇ ಈ ಬಾಕ್ಸಲ್ಲಿ ತೊಗೊಂಡಿದ್ದೀನಿ. ಹಾಗೆ ಸ್ವಲ್ಪ ರೋಸ್ ವಾಟರು, ನನ್ನ ಮಕ್ಕಳಿಗೆ ಬ್ಯಾಸ್ಲೈಟ್ಸು 2, ಆಮೇಲೆ ನಾನು ಇದು ಐ ಶ್ಯಾಡು ವಿತ್ ಎಲ್ಲ ಇದಕ್ಕೆ ಹಚ್ಬಿಡ್ತೀನಿ ಅವಳಿಗೆ. ಆಮೇಲೆ ಇದೊಂದು ಲಿಪ್ಟಿಕ್ ತೊಗೊಂಡಿದ್ದೀನಿ. ಇದು ಇವಾಗ ವೇರ್ ಮಾಡಿಬಿಟ್ಟು ಆಮೇಲಿಂದ ಯೂಸ್ ಮಾಡ್ತೀನಿ. ಇದು ಸಖತ್ತಾಗಿದೆ, ಇಷ್ಟ ಆಯಿತು ನನಗೆ, ತುಂಬ ಇಷ್ಟ ಆಯಿತು.
ನಿಮಗೆ ಬೇಕಾದರೆ ತಗೊಳ್ಳಿ. ಇದು ಶುಗರ್ ಅವ್ರದ್ದು ಎಷ್ಟು ಗೊತ್ತಾ, 91 ಸಾರಿ 21 ಶೇಡ್ ನಂಬರ್ 21 ಲಿಪ್ ಶೇಡ್ ನಂಬರ್. ಸಖತ್ತಾಗಿದೆ ಇದು ಫ್ರೆಂಡ್ಸ್, ನಿಜವಾಗ್ಲೂ ನನ್ನ ಲಿಪ್ಪಲ್ಲಿ ಯಾರು ಎತ್ತಿರೋ ಅವ್ರಿಗೆ ಚೆನ್ನಾಗಿ ಕಾಣುತ್ತೆ. ಟ್ರೈ ಮಾಡಿ ನೋಡಬೇಕು. ಈ ಬ್ಯಾಗಲ್ಲಿ ಇದೆಲ್ಲ ಹಾಕ್ತೀನಿ ಇವಾಗ, ಯಾಕಂದರೆ ನನ್ನ ಮಗಳು ಯೂಸ್ ಮಾಡ್ತಾಳೆ. ಅದರಲ್ಲಿ ಒಂದು ಹ್ಯಾಂಡ್ ಕರ್ಚಿಪ್ ಹಾಕಿದ್ದೀನಿ, ಇದೊಂದು ಮತ್ತು ಒಂದು 2 ಟಿಶ್ಯೂ ಪೇಪರ್ ಹಾಕ್ತೀನಿ. ಇದು ನನ್ನ ಮಗಳಿಗೆ ಯೂಸ್ ಮಾಡೋಕೆ ಇಟ್ಕೊತೀನಿ. ಇದು ಪ್ಯಾಕ್ ಮಾಡಿಬಿಟ್ಟು ಆಮೇಲಿಂದ ಮತ್ತೆ ಏನು ಮಾಡ್ತೀನಿ ಅಂಥೇಳಿ ಶೇರ್ ಮಾಡ್ತೀನಿ. ಇನ್ನು ಇದೆಲ್ಲ ಒಂದು ಬ್ಯಾಗಲ್ಲಿ ಇಟ್ಕೊತೀನಿ. ಇದು ಬಂದುಬಿಟ್ಟು ಚಿಪ್ಸು, ಇನ್ನು 2 ಇದೆ ಅಲ್ಲಿ ಕಿಚನೆಲ್ಲ ತೊಗೋಬೇಕು. ಇದು ನನ್ನ ಮಗಳಿಗೆ ತಿನ್ನೋಕ್ಕೆ ತೊಗೊಬಂದಿದ್ದೆ. ಡಿಮಾರ್ಟಿಗೆ ಹೋಗಿದ್ನು ಅಂತ ಹೇಳಿದ್ನಲ್ವ ನಿಮಗೆ, ಆವಾಗ ಅಲ್ಲಿ ಇತ್ತು. ಇದು ಬಸ್ಸಲ್ಲಿ ತಿನ್ನಕ್ಕಂತೇಳಿ ಇದು ಸಪ್ರೇಟಾಗಿ ತೆಗೆದಿಡಬೇಕು. ಇವೆಲ್ಲ ತೊಗೊಂಡು ಹೋಗ್ಬೇಕು ಅವ್ರಿಗೆ ಕೊಡೋಕ್ಕಂತೇಳಿ ತೊಗೊಂಡಿರೋದು. ಇನ್ನು ಆಲೂಗಡ್ಡೆ ಚಿಪ್ಸ್ ಅಲ್ಲ, ಇನ್ನೊಂದು ಚಿಪ್ಸ್ ಇದೆ, ಅದು ಏನಂತಾರೆ ಅದಕ್ಕೆ, ಈ ಯಾವುದೋ ಒಂದು ಕಡ್ಡಿ ಥರ ಇರುತ್ತಲ್ವ, ಆ ಚಿಪ್ಸ್ ಇದೆ, ಅದೊಂದು 2 ಇದೆ, ಅದು ಎತ್ಕೋಬೇಕು. ಆಮೇಲೆ ನಾನು ಬಂದುಬಿಟ್ಟು ನಮ್ಮ ಅಣ್ಣಗೆ ಇಬ್ಬರು ಚಿಕ್ಕ ಮಕ್ಕಳಿದ್ದಾರೆ. ಒಂದು ಚಿಕ್ಕ ಮಗು, ಅವನಿಗೆ ತಗೊಂಡಿಲ್ಲ, ದೊಡ್ಡವನಿಗೆ. ಹಾಗಾಗಿ ಇದೊಂದು ಪೌಚು, ಅದರಲ್ಲಿ ಕ್ರಯಾನ್ಸ್ ಇದೆ, 2 ಕ್ರಯಾನ್ಸ್ ಹಾಕಿದ್ದೀನಿ, 2 ಕ್ರಯಾನ್ಸು. ಇದು ನಾನು ನಿನ್ನೆ ಡಿಮಾರ್ಟಿಗೆ ಹೋಗಿದ್ನಲ್ವ, ಇದೊಂದು ತೊಗೊಂಡೆ, 2 ಚಾಕ್ಲೇಟ್ ತೊಗೊಂಡೆ, ಒಂದು ಪೆನ್ಸಿಲ್ ಬಾಕ್ಸ್ ತೊಗೊಂಡಿದ್ದೀನಿ ಅವನಿಗಂತೇಳಿ. ಹಾಗೆ ಇದೊಂದು 2 ಚಾಕ್ಲೇಟ್ ತೊಗೊಂಡಿದ್ದೀನಿ, ಒಂದು ಬಿಸ್ಕೆಟ್ ಪಾಕೆಟ್ ತೊಗೊಂಡಿದ್ದೀನಿ. ಹೆಡೆ ಸ್ಟಿಕ್ಕು ಅವನಿಗೆ ತುಂಬ ಇಷ್ಟ, ಅದೊಂದು ಜೊತೆ ತೊಗೊಂಡಿದ್ದೀನಿ. ಇವೆಲ್ಲ ಇವಾಗ. ಆಮೇಲೆ ಇದೊಂದು ಬೆಡ್ಶೀಟ್ ತೊಗೊಂಡಿದ್ದೀನಿ, ಒಂದು ಶಾಲ್ ತೊಗೋಬೇಕು, ಅದೆಲ್ಲ ಒಂದು ಬ್ಯಾಗಲ್ಲಿ ಪ್ಯಾಕ್ ಮಾಡಬೇಕು. ಏನು ಗೊತ್ತಾ ಫ್ರೆಂಡ್ಸ್, ಇವಾಗ ಇದೆಲ್ಲ ಒಂದು ಹ್ಯಾಂಡ್ ಬ್ಯಾಗಲ್ಲಿ ಪ್ಯಾಕ್ ಮಾಡ್ತೀನಿ. ಬಟ್ಟೆ ತೊಗೊಂಡಿದ್ದೀನಿ, ಬಟ್ಟೆನೇ ಅದು ನಿಮ್ಗೆ ತೋರಿಸ್ಲೇ ಇಲ್ಲ. ಶರ್ಟ್ ಪ್ಯಾಕ್ ಮಾಡ್ಕೊಂಡ್ಬಿಟ್ಟೆ. ಇವಾಗ ಹಾಗೆ ಫೋನ್ ನೋಡ್ತಾ ಇದ್ದೆ, ಸುಸ್ತಾಗ್ತಾಯಿತ್ತು ಅಂಥೇಳಿ. ಬ್ಯಾಕೆಲ್ಲ ತುಂಬ ಪೇನ್ ಆಗ್ತಾಯಿದೆ, ಏನಕ್ಕಂತ ಗೊತ್ತಿಲ್ಲ. ಹಾಗಾಗಿ ಅದು ಬಟ್ಟೆನೇ ಎತ್ತಿಟ್ಕೊಂಡ್ಬಿಟ್ಟೆ. ಸ್ಲಿಪ್ಪರ್ ತೊಗೊಂಡಿದ್ದೀನಿ, ಬಟ್ಟೆನೇ ತೊಗೊಂಡಿದ್ದೀನಿ, ಅದು ಹಂಗೆ ಎತ್ತಿಟ್ಬಿಟ್ಟೆ. ಮರ್ತೇ ಹೋದೆ ನಾನು ಶರ್ಟ್ ಮತ್ತೆ ತೆಗಿಬೇಕು, ಅದೊಂದು ಪ್ರಾಬ್ಲಮ್ಮು. ಇವಾಗ ಈ ಬ್ಯಾಗಲ್ಲಿ, ಇದು ಹ್ಯಾಂಡ್ ಬ್ಯಾಗಲ್ಲಿ ಇದೆಲ್ಲ ಇವಾಗ ಡಂಕ್ ಮಾಡ್ತೀನಿ ಇದರಲ್ಲಿ. ಆಮೇಲೆ ಹೂವುಗಳು ಇಡಬೇಕು. ಆಮೇಲೆ ಸ್ವಲ್ಪ ಫ್ರೂಟ್ಸ್ ತೊಗೊಂಬಂದಿದ್ದೀನಿ, ಫ್ರೂಟ್ಸು ಇಡಬೇಕು. ಅವನಿಗೆ ಡ್ರ್ಯಾಗನ್ ಫ್ರೂಟ್ಸು, ಆಮೇಲೆ ನಮ್ಮ ನನ್ನ ಮಗನಿಗೆ ಡ್ರ್ಯಾಗನ್ ಫ್ರೂಟ್ಸು ಅಂದರೆ ತುಂಬ ಇಷ್ಟ. ಹಾಗಾಗಿ ಅದು ತೊಗೊಂಡಿದ್ದೀನಿ. ಅದು 4 ತೊಗೊಂಡಿದ್ದೀನಿ. ಬಾಕ್ಸ್ ಎಲ್ಲ ಸಿಂಗಲಾಗಿ 4 ತೊಗೊಂಡಿದ್ದೀನಿ. ಆಮೇಲೆ ಒಂದು 2 kg ಪಪ್ಪಾಯ ಹಣ್ಣು ತೊಗೊಂಡಿದ್ದೀನಿ, ಅದು ಇಟ್ಕೋಬೇಕು. ಆಮೇಲೆ ಕೆಲವಷ್ಟು ಆ್ಯಪಲ್ ಎಲ್ಲ ತೊಗೊಂಡಿದ್ದೀನಿ, ಅದು ಇಡಬೇಕು. ಇವಾಗ ಎಲ್ಲ ಇಟ್ಕೋಬೇಕು ಇದರಲ್ಲಿ. ಈ ಬ್ಯಾಗಲ್ಲಿ, ದೊಡ್ಡ ಬ್ಯಾಗಲ್ಲಿ, ಹ್ಯಾಂಡ್ ಬ್ಯಾಗಲ್ಲಿ ಇದು ಫುಲ್ಲು ಡಂಕ್ ಆಗುತ್ತೆ. ಯಾಕಂದರೆ ನಾವು ಅಲ್ಲಿಂದ ಬರೋವಾಗ ಏನಾದರೂ ತೊಗೊಂಬಂದರೆ ಸರಿ ಹೋಗುತ್ತಲ್ವ, ಹಾಗಾಗಿ ಆ ಬ್ಯಾಗಲ್ಲಿ ತೊಗೊಳ್ಳೋಣ ಅಂದ್ಕೊಂಡಿದ್ದೀನಿ. ಇವಾಗೆಲ್ಲ ಡಂಕ್ ಮಾಡ್ತೀನಿ. ಅಡುಗೆ ಬೇರೆ ಮಾಡಬೇಕು, ಏನು ಮಾಡಬೇಕಂತೇಳಿ ಗೊತ್ತಿಲ್ಲ, ನೋಡೋಣ ಏನು ಮಾಡ್ತೀನಿ ಅಂಥೇಳಿ ಶೇರ್ ಮಾಡ್ತೀನಿ. ಇವಾಗ ಇದೆಲ್ಲ ಪ್ಯಾಕ್ ಮಾಡ್ಕೊತೀನಿ. ನೀರು ಬಾಟ್ಲುಗಳು ಇಟ್ಕೋಬೇಕು, ಅವೆಲ್ಲ ಇದೆ, ಅದೆಲ್ಲ ಪ್ಯಾಕ್ ಮಾಡ್ತಾ ಇರ್ತೀನಿ. ಇನ್ನೂ ಟೈಮ್ ಇದೆ, ಇವಾಗ 5:30 ಆಗಿದೆ ಅಷ್ಟೇ, ಇನ್ನೂ ಟೈಮ್ ಇದೆ. ಹೇರ್ಸ್ ಎಲ್ಲ ಯಾವ ಥರ ಆಗಿದೆ ನೋಡಿ, ತುಂಬ ಕಟ್ಟು ಹೇರ್ಸಿರೋದ್ರಿಂದ ಇಲ್ಲಿ ಪುಡಿ ಏರ್ಸು, ಚಿಕ್ಕ ಏರ್ಸಿರೋದ್ರಿಂದ ಮುಂದೆ ಬರ್ತಾ ಇರುತ್ತೆ ಹಂಗೇ. ಇವಾಗ ಇದೆಲ್ಲ ಫುಲ್ ಪ್ಯಾಕ್ ಮಾಡಿಬಿಟ್ಟು ಆಮೇಲೆ ಮತ್ತೆ ವ್ಲಾಗ್ ಕಂಟಿನ್ಯೂ ಮಾಡ್ತೀನಿ. ಇದು ಈ ಬ್ಲಾಗ್ ಆಗಿತ್ತು ನನ್ನ ಊರಿಗೆ ಹೋಗೋ ಬ್ಲಾಗ್. ಬೆಳಿಗ್ಗೆಯಿಂದ ಮಧ್ಯಾಹ್ನ ಮಠ ಹೇಗೆ ಪ್ಯಾಕಿಂಗ್ ಮಾಡಿದೆ, ಏನೇನು ಮಾಡಿದೆ ಅಂಥೇಳಿ ನಿಮ್ಮ ಜೊತೆನೂ ಶೇರ್ ಮಾಡಿದ್ದೀನಿ. ಇನ್ನು ನೆಕ್ಸ್ಟ್ ಮತ್ತೆ ಪಾರ್ಟ್ 2 ಮಾಡ್ತೀನಿ. ಅದರಲ್ಲಿ ನಾನು ಯಾವ ಥರ ಸಂಜೆ ಹೇಗೆ ರೆಡಿಯಾಗಿ ಹೋಗ್ತೀನಿ, ಆಮೇಲೆ ಏನು ಅಡುಗೆ ಮಾಡ್ಕೊತೀನಿ ಅಂಥೇಳಿ ಮತ್ತೆ ಸಂಜೆಯಿಂದ ಮತ್ತೆ ಬ್ಲಾಗ್ ಕಂಟಿನ್ಯೂ ಮಾಡ್ತೀನಿ, ಸರಿನಾ? ಯಾಕಂದರೆ ತುಂಬ ಲೆಂತಿ ಆಗುತ್ತೆ. ನಾನು ಊರಿಗೆ ಹೋಗೋದ್ರಿಂದ ನನಗೆ ಎಡಿಟಿಂಗ್ ಮಾಡೋಕ್ಕೂ ಟೈಮ್ ಇರೋದಿಲ್ಲ. ಹಾಗಾಗಿ ತುಂಬ ಲೆಂತಿ ಆದರೆ ನಿಮಗೆ ಗೊತ್ತಿರೋದೇ, ನನಗೆ ಸ್ವಲ್ಪ ಕಷ್ಟ ಆಗುತ್ತೆ ವಿಡಿಯೋ ಎಲ್ಲ ಎಡಿಟಿಂಗ್ ಮಾಡೋಕ್ಕೆ. ಹಾಗಾಗಿ ಈ ಬ್ಲಾಗ್ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಈ ವ್ಲಾಗ್ ನಿಮಗೆ ಇಷ್ಟ ಆದರೆ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಮತ್ತು ನಿಮಗೆ ಯಾವ ಥರ ವ್ಲಾಗ್ಸ್ ಬೇಕು ಅಂತೇಳಿ ಖಂಡಿತವಾಗ್ಲೂ ನನಗೆ ಕಮೆಂಟ್ ಮಾಡಿ, ಸರಿನಾ? ಬಾಯ್, ಥ್ಯಾಂಕ್ ಯು ಫಾರ್ ವಾಚಿಂಗ್. ಮತ್ತು ನೆಕ್ಸ್ಟ್ ವ್ಲಾಗ್ ಖಂಡಿತವಾಗ್ಲೂ ನೋಡಿ. ನನ್ನ ಮಧ್ಯಾಹ್ನದಿಂದ ಸಂಜೆ ಹೇಗೆ ಹೋಗುತ್ತೆ ಅಂಥೇಳಿ ನಿಮ್ಮ ಜೊತೆನೂ ಶೇರ್ ಮಾಡ್ತೀನಿ. ಮಧ್ಯಾಹ್ನದಿಂದ ಏನೂ ಮಾಡೋದಿಲ್ಲ, ಸಂಜೆಯಿಂದ ರಾತ್ರಿ ಮಠ ನಾನು ಹೆಂಗೆ ಹೋಗ್ತೀನಿ, ಏನು ಎತ್ತ ಅಂಥೇಳಿ ನಿಮ್ಮ ಜೊತೆನೂ ಶೇರ್ ಮಾಡ್ತೀನಿ, ಸರಿನಾ? Bye. Thank you for watching.